ಹಾಡು ಹಗಲೇ ಚಿನ್ನದಂಗಡಿಯಲ್ಲಿ ದರೋಡೆ ನಡೆದಿದೆ. ಮಾಲೀಕನ ಕೈ ಕಾಲ್ ಕಟ್ಟಿ ಬಾಯಿಗೆ ಟೇಪ್ ಅನ್ನ ಹಚ್ಚಿ ಆನಂತರ ದರೋಡೆಯನ್ನ ಮಾಡಿದ್ದಾರೆ ಖದೀಮರು. 4 ಜನ ಡಕಾಯಿತರ ಆಗಮನ ಆಗಿತ್ತು. ಸಿನಿಮಾ ಸ್ಟೈಲ್ನಲ್ಲಿ ಗನ್ ಅನ್ನ ಹಿಡಿದು ಅಂಗಡಿಗೆ ನುಗ್ಗಿದ್ರು. ಮಾಲಿಕ್ ಜ್ಯುವೆಲರ್ಸ್ನಲ್ಲಿದ್ದಂತಹ 2-3 ಕೆಜಿ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಮಾಜಿ ಸಿಬ್ಬಂದಿಯೇ ಈ ಕೃತ್ಯವನ್ನ ಎಸಗಿರಬಹುದಾದಂತಹ ಶಂಕೆಯನ್ನ ಮಾಲೀಕರು ವ್ಯಕ್ತಪಡಿಸ್ತಾ ಇದ್ದಾರೆ. ದರೋಡೆಕೋರರ ಪತ್ತೆಗೆ 5 ತಂಡವನ್ನ ರಚನೆ ಮಾಡಲಾಗಿದೆ. 4 ಮಂದಿ ಹಾಡು ಹಗಲೇ ನುಗ್ಗಿದ್ದಾರೆ. ಆ ನಂತರ ತಮ್ಮ ಬಳಿ ಇದ್ದಂತಹ ಚಾಕುವನ್ನ ತೋರಿಸಿ ನಂತರ ಮಾಲೀಕನನ್ನ ಕೈಕಾಲು ಕಟ್ಟ ಹಾಕಿ ಬಾಯಿಗೆ ಟೇಪ್ ಹಾಕಿ ಯಾರಿಗೂ ಆತ ಕಿರ್ಚ್ಕೊಳ್ಳೋದು ಕೇಳಿಸಬಾರ್ದು ಅಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡು ಇದ್ದಂತಹ ಚಿನ್ನಾಭರಣಗಳನ್ನೆಲ್ಲ ಲೂಟಿ ಮಾಡಿ ಹೋಗಿದ್ದಾರೆ. ಅದರ ಪಕ್ಕದ ಅಂಗಡಿಯಲ್ಲಿ ಈ CCTV ದೃಶ್ಯ ಲಭ್ಯವಾಗಿದ್ದು 2 ದರೋಡೆಕೋರರ ಮುಖ ಚಹರೆ ಪತ್ತೆಯಾಗಿದೆ. ಸದ್ಯ 5 ತನಿಖಾ ತಂಡಗಳನ್ನು ರಚನೆ ಮಾಡಿದ್ದಾರೆ ಈ ದರೋಡೆಕೋರರ ಪತ್ತೆ ಕಾರ್ಯಕ್ಕಾಗಿ. ಕಲಬುರಗಿಯಲ್ಲಿ ಇಂದು ಮಧ್ಯಾಹ್ನ ಸುಮಾರು 12:30 ಸುಮಾರಿಗೆ ಸರಾಫ್ ಬಜಾರ್ನಲ್ಲಿ ಒಂದು ಭಾರಿ ದರೋಡೆ ಆಗಿದೆ. ಸುಮಾರು 2-3 ಕೆಜಿಯಷ್ಟು ಚಿನ್ನ ಈಗಾಗಲೇ ದರೋಡೆ ಮಾಡಿ ದರೋಡೆಕೋರರು ಹೋಗಿದ್ದಾರೆ. ಸೊ ಇದ್ರ ಬಗ್ಗೆ ಮಾತನಾಡೋಕ್ಕೆ ಪ್ರತ್ಯಕ್ಷದರ್ಶಿ ಇದ್ದಾರೆ. ಸರ್, ಈಗ ಹೆಚ್ಚು ಕಡಿಮೆ ಯಾವ ಟೈಮಲ್ಲಿ ಬಂದರು, ಹೇಗೆ ಬಂದರು, ಎಷ್ಟು ಜನ ಇದ್ರು? 12:30ಗೆ ಬಂದವ್ರು ಸರ್. 4 ಮಂದಿ ಇದ್ರು. ಫಸ್ಟಿಗೆ 2 ಬಂದ್ರಿ, ಆಮೇಲೆ 2 ಬಂದ್ರಿ, 4 ಮಂದಿ ಹೋಗಿ ಈ ರೀತಿ ಮಾಡೋರು ಅಂತ ನಮ್ಗೆ ಈಗ ಗೊತ್ತಾಯ್ತು ಅಷ್ಟೇ, ಬೇರೆ ಏನು. ಈಗ ನಿಮ್ಗೆ ಹೇಗೆ ಯಾವಾಗ ಗೊತ್ತಾಯಿತು ಅವರು ಮೇಲ್ ದರೋಡೆ ಮಾಡಿದ್ರು? ಆಮೇಲೆ ಗೊತ್ತಾಗಿತ್ತು ಸರ್. ಅದಕ್ಕೆ ಮುಂಚೆ ಮಾಮೂಲಿ ಕಸ್ಟಮರ್ ಅಂದ್ಬಿಟ್ಟು ನಾವು ಸುಮ್ಗೆ ಆದ್ರು. ಆದಮೇಲೆ ಹಿಂಗೆ ಆಗೈತೆ ಅಂತ ಹೇಳಿದ್ರೆ ಅವಾಗ ಗೊತ್ತಾಯ್ತು. ಅಲ್ಲ, ಅವ್ರೇನು ಅಂಗಡಿ ಸೆಟ್ರ್ ಬಾರಿಸ್ತಾರಾ, ಏನು ಹೊರಗಡೆ ಏನು ಬಂದ್ರಾ, ಮಾಲೀಕರು ಹೇಗೆ ಗೊತ್ತಾಯ್ತು ನಿಮ್ಗೆ? ಅದು ಗೊತ್ತಿಲ್ಲ ಸರ್. ಮಾಮೂಲಿ ಕಸ್ಟಮರ್ ಓದ್ತಾ ಇರ್ತಾರೆ. ಅಲ್ಲಂದ್ರೆ ಅವರು ಮಾಲೀಕರಿಗೆ ಕಟ್ ಹಾಕಿದ್ದಾರೆ ಅಂತ ಹೇಗೆ ಗೊತ್ತಾಯ್ತು? ಅವರು ಮಾಲಕರು ಚೀರಿದ್ರಿ ಕೆಳಗಡೆ ಆಚೆ ಬಂದು ಅವಾಗ ಹೋಗಿ ನೋಡಿದ್ರಿ, ಎಲ್ಲ ಕಟ್ಟಿದ್ರಿ. ಓಕೆ, ಕಟ್ಟಿದ್ರಿ. ಅವಾಗ ನಾವು ರಿಮೂವ್ ಮಾಡಿದ್ರಿ, ಪೊಲೀಸ್ ಫೋನ್ ಮಾಡಿದ್ರಿ ಅಷ್ಟೇ ಸರ್, ಬೇರೆ ಏನಿಲ್ಲ. ಸರ್, ಈಗ 4 ಜನ ಬಂದವರಲ್ಲಿ ಎಷ್ಟು ಜನ ಮಾಸ್ಕ್ ಹಾಕೊಂಡಿದ್ರು? ಏನಾದರೂ ಮುಖ ಮುಚ್ಕೊಳ್ಳೋಕ್ಕೆ ಎಷ್ಟು ಜನ ಇದು ಮಾಡಿದ್ರು? ಒಬ್ಬ ಮಾಸ್ಕ್ ಹಾಕೋನ್ರಿ, ಇನ್ನೆಲ್ಲ ಡೈರೆಕ್ಟ್ ಬಂದವ್ರು, ಬೇರೆ ಏನಿಲ್ಲ ರೀ. ಎಲ್ಲ ನಾರ್ಮಲ್ ಬಂದ್ರಿ. ಬರೋವಾಗ ಏನಿಲ್ಲ ಬರೋ ಕೈಯಲ್ಲಿ ಏನಾದರೂ ಏನಿಲ್ಲ, ಒಂದು ಬ್ಯಾಗ್ ಇತ್ತು ಅಷ್ಟೇ, ಬೇರೆ ಏನಿಲ್ಲ ರೀ. ರಿಟರ್ನ್ ಹೋಗುವಾಗ ಏನಾದ್ರು ಹಿಂಗೆ ಆತಂಕದಲ್ಲಿ ಏನಾದರೂ ಹೋದ್ರಾ? ಏನಿಲ್ಲ, ನಾರ್ಮಲ್ಲೇ ಹೋದ್ರು. ಏನಿಲ್ಲ, ಆಮೇಲೆ ಕಸ್ಟಮರ್ ಹೋಗಿ ಬಂದಂಗೆ ಅವರು ಬಂದ್ರು ಅಷ್ಟೆ. ಅವ್ರು ಏನು ಭಯ ಇನ್ನೊಂದು ಮತ್ತೊಂದು ಏನಿಲ್ಲ, ಎದುರೇ ಹೋದ್ರು. ಸೊ ಇದು ಏನಂದರೆ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಏನಂದ್ರೆ ಒಟ್ಟು 4 ಜನ ಹಂತಕರು ಏನಿದ್ದಾರೆ, ಆ ಹಂತಕರು ನೇರವಾಗಿ ಇಲ್ಲಿಂದ ಈ ಸ್ಟೆಪ್ಗಳ ಮುಖಾಂತರವಾಗಿ ಮೇಲ್ಗಡೆ ಆ ಕಡೆ ಭಾಗದಲ್ಲಿ ಒಂದು ಅಂಗಡಿ ಕಾಣ್ತಾ ಇದೆ, ಆ ಕಡೆ ಭಾಗದಲ್ಲಿ ಒಳಗಡೆ ಅಂದರೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಆ ಒಂದು ಅಂಗಡಿಗೆ ನುಗ್ಗಿದ್ರು. ಅದಾದ ಬಳಿಕ ಅಲ್ಲಿರುವಂತಹ ಒಂದು ಅಂಗಡಿ ಮಾಲೀಕ ಏನಿರ್ತಾನೆ ಆತನಿಗೆ ಹಗ್ಗದಿಂದ ಕಟ್ಟಿ ದರೋಡೆ ಮಾಡಿರೋದಾಗಿ ಈಗ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನೊಬ್ಬರು ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ. ಅವರು ಯಾವ ರೀತಿ ಏನಂತಾರೆ, ಎಷ್ಟೊತ್ತಿಗೆ ಬಂದರು ಏನು ಅನ್ನೋದ್ರ ಬಗ್ಗೆ ಅವ್ರನ್ನೂ ಕೂಡ ನಾವು ಕೇಳುವಂತಹ ಮಾಹಿತಿ ಪಡ್ತೀನಿ. ಸರ್, ಈಗ ನಿಮ್ಮ ಬಳಿ ಎಷ್ಟು ಜನ ಈಗ ಹೋಗುವಾಗ ಏನಾದರೂ ಕಂಡು ಬಂತ? ಅಲ್ಲ, ಹೋಗುವಾಗ ಕಂಡು ಬರಲಿಲ್ಲ, ಯಾಕೆಂದರೆ ನಾನು ಸಿಸ್ಟಮಲ್ಲಿ ಕೂತಿದ್ದೆ, ಬಟ್ ಅಷ್ಟು ನೋಡಲಿಲ್ಲ, ಅಬ್ಸರ್ವೇಷನ್ ಮಾಡಲಿಲ್ಲ. ಬಟ್ ಅವರು ಮೇಲ್ಗಡೆಯಿಂದ ಬಿದ್ದಾಗ ತಳಗೆ ಹೋದಾಗ ನೋಡಿದೆ ಅಂತಿಕೊಡ್ರೆ. ಅವ್ರು ತಳಗಡೆ ಹೋದಾಗ ಅವರು ಚೀರಿದಾಗ ನನಗೆ ಗೊತ್ತಾಯಿತು. ನಾನು ಮೇಲ್ಗಡೆ ಹೋದೆ, ಅವಾಗ ಚೀರಿದ ತಕ್ಷಣ ನಾನು ಮೇಲ್ಗಡೆ ಹೋದೆ. ಅದು ಕ್ಷಣ, ಯಾಕೆಂದರೆ ಇವತ್ತು ಫ್ರೈಡೇ ಅಲ್ಲ, 12 ಗಂಟೆಗೆ ನಮಾಜ್ ಇರುತ್ತೆ ಅಂತ ಅವ್ರು ಹೋಗ್ತಿರ್ಬಂದು ನಾನು ಶರ್ಟ್ ಒಮ್ಮೆ ಅವಾಜ್ ಬಂತು, ಬಟ್ ಅಷ್ಟು ಅಬ್ಸರ್ವೇಷನ್ ಮಾಡಲಿಲ್ಲ. ಬಟ್ ಅವ್ರು ಹೋಗ್ತಿರಂತ ಆ ಶರ್ಟ್ ಅವಾಜ್ ಬಂದಾಗ ಅವರಲ್ಲಿ ಮೂಲೆಯಲ್ಲಿ ಬಿದ್ದಿದ್ರು, ಅವ್ರು ಮೂಲೆಯಲ್ಲಿ ಬಿದ್ದಿದ್ರು. ಅವಾಗ ನಾನು ಸಡನ್ಲಿ ಮೇಲೆ ಹೋಗಿ ಅಂದರೆ ಕೈಕಾಲು ಕಟ್ಟಿದ್ರು, ಕೈ ಕಾಲು ಕಟ್ಟಿದ್ರು, ಹಿಂಗೆ ಕಟ್ಟಿದ್ರು, ಕಾಲು ಕಟ್ಟಿದ್ರು, ಮತ್ತು ಬೈಕ್ ಸೆಲ್ಯೂಟಪ್ ಹಾಕಿಬಿಟ್ಟಿದ್ರು. ಹಾಂ, ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ. ಈ ಘಟನೆಯ ಬಗ್ಗೆ ಈಗ ಮಾಲೀಕರಿಂದ ವರದಿಯನ್ನ ಪಡ್ಕೊಂಡಿದ್ದಾರೆ. ಏನಾಯ್ತು, ಹೇಗೆ ಅಂತ, ಯಾರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು? ದಿವ್ಯಜ್ಯೋತಿ, ಈ ಒಂದು ಕಲಬುರಗಿಯ ಸರಾಫ್ ಬಜಾರ್ನಲ್ಲಿ ನಡೆದಂತಹ ಈ ಒಂದು ದರೋಡೆ ಪ್ರಕರಣ ಸಂಬಂಧ ಇಲ್ಲಿವರೆಗೂ ಕೂಡ ಪೊಲೀಸರು ಒಟ್ಟು 5 ತಂಡಗಳನ್ನು ರಚನೆ ಮಾಡಿಕೊಂಡು ಏನಂದ್ರೆ ತನಿಖೆ ನಡೆಸ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಇವರೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎಂಬುದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಇಲ್ಲಿವರೆಗೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಆದರೆ ಈಗ ಸದ್ಯ ಸ್ಥಳದಲ್ಲಿ ಡಾಗ್ ಸ್ಕ್ವಾಡ್ ಕೂಡ ಈಗ ಭೇಟಿಗೆ ಆ ಒಂದು ಕರೆದುಕೊಂಡು ಬಂದು ಶ್ವಾನದಳದ ಮೂಲಕ ಕೂಡ ಒಂದು ಪರಿಶೀಲನೆಗೆ ಮುಂದಾಗಿದ್ದಾರೆ. ಒಟ್ಟು 5 ತಂಡಗಳನ್ನು ರಚನೆ ಮಾಡಿಕೊಂಡಿರುವಂತಹ ಕಲಬುರಗಿಯ ಪೊಲೀಸರು ವಿವಿಧ ಆಂಗಲ್ಗಳಲ್ಲಿ ಈ ಒಂದು ಪ್ರಕರಣ
ಪ್ರಕರಣವನ್ನು ಹೇಗಾದರೂ ಮಾಡಿ ಭೇದಿಸಲೇಬೇಕು ಅಂತ ಹೇಳಿ ಈಗ ಏನಂದ್ರೆ ತಂಡಗಳನ್ನು ರಚಿಸಿಕೊಂಡಿದ್ದಾರೆ. ಯಾಕಂದ್ರೆ ಸುಮಾರು 2.5 kg ಅಧಿಕ ಚಿನ್ನ ಕಳ್ಳತನವಾಗಿದೆ. ಈಗ ಈ ಕಡೆ ಭಾಗದಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದಾರೆ. ಒಂದು ಕಡೆ ಏನಂದ್ರೆ ಶ್ವಾನದಳದ ತಂಡದ ಒಂದು ತನಿಖಾ ತಂಡ ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದೆ. ಇನ್ನೊಂದು ಕಡೆ ಕಲಬುರಗಿಯಲ್ಲಿರುವಂತಹ ASP ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಅವರೇ ಒಂದು ಅಂಗಡಿಯ ಮಾಲೀಕರಾಗಿದ್ರು. ಅವರಿಂದಲೇ ಒಂದು ಕೈಕಾಲು ಕಟ್ಟಿ ಅಂದ್ರೆ ಸುಮಾರು 2.5 kg ಅಧಿಕ ಚಿನ್ನ ಲೂಟಿಯಾಗಿದ್ದು ಇದೀಗ ಅವರ ಒಂದು ವಿಚಾರಣೆಯನ್ನು ಕಲಬುರಗಿಯ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಭಾಗದಲ್ಲೂ ಕೂಡ ನೋಡ್ತಾ ಇದ್ದೀರಾ ಬೆಳಂಚು ತಜ್ಞರು ಕೂಡ ಅವರು ಒಂದಿಷ್ಟು ಏನಾದರೂ ಫಿಂಗರ್ ಪ್ರಿಂಟ್ಸ್ಗಳನ್ನು ಏನಾದರೂ ಇಲ್ಲಿ ದರೋಡೆಕೋರರು ಬಿಟ್ಟು ಹೋಗಿದ್ದಾರಾ ಎಂಬುದರ ಬಗ್ಗೆ ಕೂಡ ಆ ಒಂದು ಮಾಹಿತಿಗಳನ್ನು ಇಲ್ಲಿ ಕಲೆ ಹಾಕ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ 5 ತಂಡಗಳನ್ನು ರಚನೆ ಮಾಡಿಕೊಂಡಿರುವಂತಹ ಈ ಒಂದು ಕಲಬುರಗಿ ಪೊಲೀಸರು ಹೇಗಾದರೂ ಮಾಡಿ ಈ ಒಂದು ದರೋಡೆ ಪ್ರಕರಣವನ್ನು ಭೇದಿಸಲೇಬೇಕು ಅಂತ ಇದೀಗ ಮುಂದಾಗಿದ್ದಾರೆ. ದಿವ್ಯಜ್ಯೋತಿ. ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಮಲ್ಲಿಕ್ ಜ್ಯುವೆಲರ್ಸ್ನ ಮಾಲೀಕರು ಹಿಂದೆ ತಮ್ಮ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದವರೇ ಈ ಕೃತ್ಯ ಮಾಡಿಸಿರಬಹುದು ಅನ್ನುವಂತಹ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಯಾರಾದರೂ ಈ ದರೋಡೆಯಲ್ಲಿ ಭಾಗಿಯಾಗಿದ್ರಾ ಅನ್ನೋದನ್ನು ಕೂಡ ನೋಡಬೇಕು.